नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु अभद्रेषु नित्यं भागवत सेवया भगवते उत्तमश्लोके भक्तिर्भवति नैष्टिकी। मूकं करोति वाचालं पङ्गुं लङ्घयते गिरिं कृपातं वन्दे श्रीगुरुं दीनतारिणं परमानन्दमाधव श्रीचैतन्य ईश्वर कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। ಶ್ರೀಮದ್ಭಾಗವತಂ ಸ್ಕಂದ 1 ಅಧ್ಯಾಯ 5 ಶ್ಲೋಕ ನಂಬರ್ 6 15 222 ಪೇಜ್ ನಂಬರ್. ಹತ್ತನೇದಾಗೋಯ್ತಾ? 15 ಇವಾಗ. ನಾಯದ್ವಾಚಶ್ಚಿತ್ರಪದಂ ಹರೇರ್ಯಶೋ ಚಿತ್ತಪದಂ ಹರೇಶೋ ಜಗತ್ಪವಿತ್ರಂ ಪ್ರಗೃಣಿತ ಕರ್ಚಿತ್ ತದ್ವಯಾಸಂ ತೀರ್ಥಂ ಉಶಂತಿ ಮಾನಸ ನಾಯತ್ರ ಹಂಸ ನಿರ್ಮಂತಿ ಉಶಿಕ್ಷಯಾ ನಾಯದ್ವಾಚಶ್ಚಿತ್ರಪದಂ ಹರೇರ್ಯಶೋ ಜಗತ್ಪವಿತ್ರಂ ಪ್ರಗೃಣಿತಾ ಕರ್ಚಿತ್ ತದ್ವಯಾಸಂ ತೀರ್ಥಂ ಉಶಂತಿ ಮಾನಸ ನಾಯತ್ರ ಹಂಸ ನಿರ್ಮಂತಿ ಉಶಿಕ್ಷಯಾ. ಅನುವಾದ ಕೊಟ್ಟರು ಭಕ್ತಿವೇದಾಂತ ಪ್ರಭುಪಾದಕಿ ಜೈ. ನಾ ನಾ ಯತ್ ಶಬ್ದ ಸಂಗ್ರಹೋ ಚಿತ್ರಪದಂ ಅಲಂಕಾರಿಕವಾದ ಹರೇ ಭಗವಂತನ ಯಶಃ ಕೀರ್ತಿಯನ್ನು ಜಗತ್ ವಿಶ್ವವನ್ನು ಪವಿತ್ರಂ ಪುನೀತಗೊಳಿಸುವ ಪ್ರಗಣಿತ ವರ್ಣಿಸಲಾಗಿದೆ. ಕರೀಚಿತ್ ವಿಚಿತ್ತಾಗಿ ಅದು ವಾಯಸಂ ಕಾಗೆಗಳ ತೀರ್ಥಂ ಕಾಗೆಗಳು ತೀರ್ಥಂ ಯಾತ್ರಾಸ್ಥಳ ಎಂದು ಉಶಂತಿ ಭಾವಿಸುತ್ತಾರೆ. ಮಾನಸಃ ಸಾಧು ಪುರುಷರು ಇಲ್ಲ ಯತ್ರ ಎಲ್ಲಿ ಹಂಸ ಪರಮಹಂಸರು ನಿರಮಂತಿ ಆನಂದವನ್ನು ಹೊಂದುವರು. ಶಿಕ್ಷೆಯ ದಿವ್ಯಧಾಮದಲ್ಲಿ ವಾಸಿಸುವ. ಅನುವಾದ ಕೊಟ್ಟರಲ್ಲಿ ಭಕ್ತಿವೇದಾಂತ ಸಂಶೀಲ ಪ್ರಭುಪಾದಕ್ಕೆ ಜೈ. ಭಗವಂತನು ಪವಿತ್ರವೇ ಮಾತ್ರವೇ
Words of general describe the glories of God, who alone can sanctify the ವಾತಾವರಣವನ್ನು atmosphere before it was ಪವಿತ್ರಗೊಳಿಸಲು considered by scientists to be ಸಮರ್ಥನಾದನು. like ಅವನ place ಮಹಿಮೆಗಳನ್ನು of pilgrimage ವರ್ಣಿಸಿದ for crowds. ಮಾತುಗಳನ್ನು Children ಸಾಧು since the ಪುರುಷರು group of persons are inhabited. ಕಾವ್ಯಗಳ ಕ್ಷೇತ್ರವೆಂದು ಪರಿಗಣಿಸುತ್ತಾರೆ. ಆದರೆ ಅಂಶದಿಂದ ಸಿದ್ಧ ಪುರುಷರು ಜೀವಧಾಮದಲ್ಲಿ ವಾಸಿಸುವುದು ಅವರಿಗೆ ಅಂತಹ ಕಾಕ ಕ್ಷೇತ್ರಗಳಲ್ಲಿ ಯಾವ ಸಂತೋಷವೂ ಸಿಗುವುದಿಲ್ಲ. ಭಾವಾರ್ಥ ಹಾಗೆ ಮತ್ತು ಅಂಶಗಳ ಮನೋಭೂಮಿಕೆಗೆ ವಿಭಿನ್ನವಾದದ್ದು. ಆದ್ದರಿಂದಲೇ ಅವು ಒಂದೇ ವರ್ಗದ ಪಕ್ಷಿಗಳಲ್ಲ. ಕಾಮ್ಯಕರ್ಮಗಳನ್ನು ಮಾಡುವವರು ಅಥವಾ ರಾಜ್ಯದ ಪ್ರವೃತ್ತಿ ಉಳ್ಳವರನ್ನು ಕಾಗೆಗಳಿಗೆ ಹೋಲಿಸಲಾಗಿದೆ. ಕಾಗೆಯೇ ಪರಿಪಕ್ವ ಮನಸ್ಸಿನ ಸಂತರನ್ನು ಹಂಸಗಳಿಗೆ ಹೋಲಿಸಲಾಗಿದೆ. ಕಾಮ್ಯ ಕರ್ಮದಲ್ಲಿ ಆಸಕ್ತರಾದ ರಜಸ ಪ್ರವೃತ್ತಿಯ ಜನಗಳಿಗೆ ಮದುವೆ, ಹೆಣ್ಣು ಮತ್ತು ಇಂದ್ರಿಯ ಸುಖ ದೊರೆಯುವ ಸ್ಥಳಗಳಲ್ಲಿ ಸಂತೋಷ ದೊರೆಯುತ್ತದೆ. ಕಸ ಹೋಲಿಸಲು ಇರುವ ಜಾಗಗಳಲ್ಲಿ ಕಾಗೆಗಳ ಸಂತೋಷ ಸಿಗುತ್ತದೆ. ಕಾಗೆಗಳು ಸೇರುವ ಸ್ಥಳಗಳಲ್ಲಿ ಹಂಸಗಳಿಗೆ ಯಾವ ಸಂತೋಷವೂ ಇಲ್ಲ. ಅವು ಸೇರುವುದೇನಿದ್ದರೂ ಬಣ್ಣ ಬಣ್ಣದ ಸುಂದರ ಕಮಲಗಳಿಂದ ಕೂಡಿದ ನಿರ್ಮಲ ಸರೋವರಗಳಲ್ಲಿ ಪ್ರಕೃತಿಯ ಸುಂದರ ತಾಣದಲ್ಲಿ ಇದು ಎರಡು ಪಕ್ಷಿಗಳ ನಡುವೆ ಇರುವ ಅಂತರ. ನಿಸರ್ಗವು ಬೇರೆ ಬೇರೆ ಜೀವನ ವರ್ಗಗಳಿಗೆ ಬೇರೆ ಬೇರೆ ಮನೋಧರ್ಮವನ್ನು ನೀಡಿದೆ. ಅವೆರಡರನ್ನು ಒಂದೇ ವರ್ಗದಲ್ಲಿ ಸೇರುವುದಿಲ್ಲ. ಅದೇ ರೀತಿ ಬೇರೆ ಬೇರೆ ಮನೋಧರ್ಮದ ಜನ ಇದ್ದಾರೆ. ಅವರಿಗಾಗಿ ಬೇರೆ ಬೇರೆ ಬಗೆಯ ಸಾಹಿತ್ಯ ಇದೆ. ಕಾಕವರ್ಗದ ಜನರನ್ನು ಆಕರ್ಷಿಸುವ ಮಾರುಕಟ್ಟೆ ಸಾಹಿತ್ಯವಲ್ಲ, ಇಂದ್ರಿಯ ಭೋಗ ಕುರಿತ ಕಳಪೆ ಸಾಹಿತ್ಯವಾಗಿದೆ. ಅವುಗಳೇನಿದ್ದರೂ ದೇಹ ಮತ್ತು ಮನಸ್ಸಿಗೆ ಸಂಬಂಧಿಸಿದ ಅಗ್ಗದ ವಿಷಯಗಳಿಂದ ಕೂಡಿದವು ಎನ್ನುವುದನ್ನು ಸಾಮಾನ್ಯವಾಗದೆ ಗೊತ್ತಿರುತ್ತವಂತದೆ. ಅವುಗಳಲ್ಲಿ ಇರುವುದು ಉಪಮೆ ರೂಪಕಗಳ ಅಲಂಕಾರಿಕ ಭಾಷೆಯಲ್ಲಿ ವರ್ಣಿತವಾಗಿರುವ ವಸ್ತುಗಳು. ಏನೇ ಇದ್ದರೂ ಅವು ಭಗವಂತನ ಮಹಿಮೆಯನ್ನು ವರ್ಣಿಸುವುದಿಲ್ಲ. ಯಾವ ವಿಷಯ ಕುರಿತಿದ್ದೇ ಆಗಿರಲಿ ಆ ಬಗೆಯ ಪದ್ಮಗಳು ಹೆಣಕೆ ಮಾಡಿದ ಅಲಂಕಾರದಂತೆ. ಅವುಗಳೇನಿದ್ದರೆ ಆಧ್ಯಾತ್ಮಿಕವಾಗಿ ಮುಕ್ತವಾಗಿರುವ ಜನಗಳಿಗೆ ಸುಖ ನುಡಿಯುವ ಮೂಲಗಳು. ಆಧ್ಯಾತ್ಮಿಕವಾಗಿ ಮುಂದುವರೆದಿದ್ದು ಹಂಸಗಳಿಗೆ ಹೋಲಿಕೆಯಾಗುವ ಜನರು ಅಂಥ ಮೃತ ಸಾಹಿತ್ಯದಲ್ಲಿ ಸಕ್ಕಪಡುವುದಿಲ್ಲ. ರಜೋಗುಣ ತಮೋಗುಣದಿಂದ ಕೂಡಿದ ಇಂಥ ಸಾಹಿತ್ಯಗಳು ನಾನೇ ಶಿಷ್ಯಕ್ಕೆ ಸಹಿತ ವಿತರಣೆಯಾಗುತ್ತದೆ. ಮನುಷ್ಯನಲ್ಲಿರುವ ಆಧ್ಯಾತ್ಮಿಕ ಹಂಬಲವನ್ನು ಬೆಳೆಸಲು ಅವು ಎಷ್ಟು ಸಹಾಯ ಮಾಡುವುದಿಲ್ಲ. ಆದ್ದರಿಂದಲೇ ಹಂಸದೃಷ್ಟರಾಗಿದ್ದು ಆಧ್ಯಾತ್ಮಿಕವಾಗಿ ಮುಂದುವರೆದ ಜನಗಳಿಗೆ ಅವುಗಳ ಜೊತೆ ಯಾವುದೇ ಸಂಬಂಧವಿಲ್ಲ. ಆಧ್ಯಾತ್ಮಿಕವಾಗಿ ಮೇಲೇರಿದ ಇಂಥ ವ್ಯಕ್ತಿಗಳನ್ನು ಮಾನಸ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಅವರು ಸದಾ ಆಧ್ಯಾತ್ಮಿಕ ನೆಲೆಯಲ್ಲಿರುತ್ತಾರೆ. ಭಗವಂತನಿಗೆ ಸ್ವಸಂತೋಷದಿಂದ ಅಲೌಕಿಕವಾದ ಸೇವೆಯಲ್ಲಿರುತ್ತಾರೆ. ಈ ಸ್ಥೂಲ ಶರೀರ ಇಂದ್ರಿಯ ಶಮನಕ್ಕಾಗಿ ಅಥವಾ ಅಹಂಕಾರಯುತ ಮನಸ್ಸಿನ ತೃಪ್ತಿಗಾಗಿ ಆ ವ್ಯಕ್ತಿಯು ಕಾಮ್ಯಕರ್ಮ ಮಾಡುವುದನ್ನು ಅದು ನಿಷೇಧಿಸುತ್ತದೆ. ಸಮಾಜಮುಖರಾದ ಸಾಹಿತಿಗಳು, ವಿಜ್ಞಾನಿಗಳು, ಲೋಕಮುಖರಾದ ಕವಿಗಳು, ವೈಚಾರಿಕ ನೆಲೆಗಳಲ್ಲಿ ಮಾತ್ರ ದಾರ್ಶನಿಕರಾದರು. ರಾಜಕಾರಣಿಗಳು ಇವೆಲ್ಲ ಇಂದ್ರಿಯ ಸುಖದ ಪ್ರಗತಿಯಲ್ಲಿ ಪೂರ್ತಿ ಮಗ್ನರಾದರು. ಇಂಥವರು ಕೇವಲ ಮಾಯಾಶಕ್ತಿ ಬೊಮ್ಮೆಗಳಿಂದ ತಿರಸ್ಕರಿತವಾದ ವಸ್ತುಗಳಲ್ಲಿ ವಿಷಯಗಳು. ಎಲ್ಲೇ ಇರುವವರು ಅಂಥ ಸ್ಥಳಗಳಲ್ಲಿ ಸಂತೋಷ ಕಾಣುವರು. ಆದರೆ ಶ್ರೀಧರ ಸ್ವಾಮಿಯವರ ಪ್ರಕಾರ ಈ ಸಂತವು ವೇಶ್ಯೆಯರನ್ನು ಬೆನ್ನು ಹತ್ತಿದ ಲಂಪಟನ್ನು ಪಡೆಯುವ ಸುಖ ಅಷ್ಟೇ. ಮನುಷ್ಯ ಕಾರ್ಯಗಳ ಸಾರವೇನು ಎಂದು ತಿಳಿದ ಪರಮಹಂಸರಿಗೆ ಭಗವಂತನ ಮಹಿಮೆಯನ್ನು ನಿರೂಪಿಸಿ ಸಾಹಿತ್ಯವೇ ಮಾತ್ರವೇ ಆನಂದಕರವಾದವು. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಳಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ
ರಾಮಾಯಣಂ ದದಾತಿ ಸ್ವಪದಾಂತಿಕಂ ಸಮಾಸಿ ಸ್ವಪದಾದಿತಂ ಪಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ. ಸೊ ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ದೇನು ಅಂದರೆ ವ್ಯಾಸ ಮಹರ್ಷಿಯವರು ಅಸಂತೃಪ್ತಿಗೆ ಕಾರಣ ನೋಡಿದ್ರಿ. ವ್ಯಾಸ ಮಹರ್ಷಿಗಳು ಮಹಾಭಾರತ ಬರೆದರು. ಮಹಾಭಾರತ ಬರೆದ ಮೇಲೆ ಅವರಿಗೆ ಯಾವುದೋ ಒಂದು ಸಂತೃಪ್ತಿ ಆಗಲಿಲ್ಲ. ಅವರ ದುಃಖಕ್ಕೆ ಕಾರಣ ಆಗೋಯ್ತದು. ಅವ್ರಿಗೆ ಮನಸ್ಸಲ್ಲಿ ನಾನು ಬರೆದಿರೋದು ಸರಿಗಿಲ್ಲ, ನಾನು ರಚನೆ ಮಾಡಿರೋದು ಸರಿಗಿಲ್ಲ, ಯಾವುದು ತೃಪ್ತಿ ಸಿಗ್ತಾ ಇಲ್ಲ ನನಗೆ ಅಂತ ಹೇಳುವಾಗ ನಾರದ ಮುನಿಗಳು ಅವರ ಮಠಕ್ಕೆ ಬಂದರು. ಅವರ ಆಶ್ರಮಕ್ಕೆ ಬಂದು ಅವರ ಮುಖವನ್ನು ನೋಡಿ ನೀನು ಅಸಂತೃಪ್ತಿಯಾಗಿದ್ದೀಯಾ, ಏನು ಕಾರಣ ಅಂತ ಕೇಳುವಾಗ ನೀವು ಹೇಳಿದ್ದು ಕರೆಕ್ಟು, ನನಗೆ ಈ ಥರ ಈ ಒಂದು ಗ್ರಂಥ ಬರೆದೆ, ಮಹಾಭಾರತ ಅಂತ ಗ್ರಂಥ ಬರೆದೆ, ನನಗೇನು ತೃಪ್ತಿ ಆಗಿಲ್ಲ, ಈ ತೃಪ್ತಿ ಆಗದಿರೋದಕ್ಕೆ ಕಾರಣ ಏನು ಅಂತ ಕೇಳುವಾಗ ಅವರು ಉತ್ತರ ಕೊಡ್ತಾರೆ. ನಾರದ ಮುನಿ ಕೊಡ್ತಾರೆ ಅವ್ರ ಉತ್ತರ, ನೀನು ಮಹಾಭಾರತ ಬರೆದಿದ್ದು ಭಗವಂತನ ವರ್ಣನೆ ಮಾಡಿಲ್ಲ, ಭಕ್ತರನ್ನ ವರ್ಣನೆ ಮಾಡಿಲ್ಲ, ಮತ್ತು ನೀನು ಅಹಂ ಬ್ರಹ್ಮಾಸ್ಮಿ, ನೀನು ಇಂಪರ್ಸನಲಿಸಮ್ ಅಂದರೆ ಬರೀ ಭಗವಂತನಿಗೆ ರೂಪ ಇಲ್ಲ, ಇದ್ರ ಬಗ್ಗೆ ನೀನು ಹೆಚ್ಚಿಗೆ ಮಾತಾಡಿದ್ದೆ ಹೊತ್ತು ಭಗವಂತನ ನೀನು ಹೋಗಲಿಲ್ಲ, ಕೀರ್ತಿ ಮಾಡಿಲ್ಲ, ಅದಕ್ಕೆ ಅದೇ ನಿನಗೆ ಅಸಂತೃಪ್ತಿಗೆ ಕಾರಣ ಅಂತ ಹೇಳಿ ನಾರದ ಮುನಿಗಳು ವ್ಯಾಸದೇವರಿಗೆ ಹೇಳ್ತಾರೆ. ಅದು ಹೇಳಿದ್ಮೇಲೆ ಇನ್ನೂ ಅದಕ್ಕೆ ವರ್ಣನೆ ಕೊಡ್ತಾರೆ, ಯಾಕೆ ಈ ಅಸಂತೃಪ್ತಿ ಕಾರಣ ಏನಂದರೆ, ದಿವ್ಯವಾದ ಪುರುಷರು ಬಂದು ಯಾವಾಗಲೂ ಎಲ್ಲಿರ್ತಾರೆ ಅಂತೇಳಿದ್ರೆ ಅದಕ್ಕೆ ಹೋಲಿಸ್ತಾರೆ, ಕಾಗೆಗಳಿಗೆ ಮತ್ತು ಹಂಸಗಳಿಗೆ ಹೋಲಿಸ್ತಾ ಇದ್ದಾರೆ. ಹೋಲಿಕೆಯಲ್ಲಿ ಕಾಗೆಗಳು ಎಲ್ಲಿರುತ್ತೆ ಅಂದರೆ ಎಲ್ಲಿ ಕಸ ಇರುತ್ತೋ ಆ ಜಾಗದಲ್ಲಿ ಕಾಗೆಗಳು ಸುತ್ತಮುತ್ತ ಸುತ್ಕೊಂಡು ಅದನ್ನು ತಿಂತಾ ಇರ್ತಂತೆ. ಈಗ ಮದುವೆ ಆದರೆ ಮಿಕ್ಕಿರೋ ಎಲೆಗಳೆಲ್ಲ ಏನು ಮಾಡ್ತೀವಿ, ಡಸ್ಟ್ಬಿನ್ಗೆ ಹಾಕ್ತೀವಿ. ಆ ಡಸ್ಟ್ಬಿನ್ ಜಾಗದಲ್ಲಿ ಯಾವ್ದು ಬರುತ್ತೆ, ಕಾಗೆಗಳು ಬರುತ್ತೆ. ಕಾಗೆಗಳು ಇರೋ ಜಾಗ ಎಲ್ಲ ಕಲ್ಮಶವಾದ ಜಾಗ, ಕೊಳಕಿರೋ ಜಾಗದಲ್ಲಿ ಕಾಗೆಗಳು ಇರ್ತಾರೆ. ಆದರೆ ದಿವ್ಯ ಪುರುಷರು, ಸಂತ ಪುರುಷರು, ಭಕ್ತರು, ಮಹಾಪುರುಷರು, ಸಾಧುಗಳು ಇವರೆಲ್ಲ ಅಂಥ ಸ್ಥಳದಲ್ಲಿ ಅವ್ರಿಗೇನು ಪ್ಲೆಷರ್, ಸಂತೋಷ ಸಿಗಲ್ಲ. ಅವ್ರಿಗೆ ಸಂತೋಷ ಸಿಗಬೇಕಾದ್ರೆ ಇಲ್ಲಂದರೆ ಎಲ್ಲಿ ಸ್ವ್ಯಾನ್ ಹಂಸೆ ಎಲ್ಲಿರುತ್ತೆ, ಎಲ್ಲಿ ತಾಮ್ರ ಹೂವು ಇರುತ್ತೋ ಕೊಳದಲ್ಲಿ, ಅಂಥ ಕೊಳದಲ್ಲಿ ಅದು ಆರಾಮಾಗಿ ಒಳ್ಳೆ ಶುದ್ಧವಾದ ಸ್ಥಳದಲ್ಲಿ ಅದು ಆಟ ಆಡ್ಕೊಂಡಿರುತ್ತೆ, ಅದು ಜೀವನ ಮಾಡ್ಕೊಂಡಿರುತ್ತೆ. ಅಂತ ಸ್ವ್ಯಾನ್ ಇರೋ ಜಾಗದಲ್ಲಿ, ಹಂಸೆ ಇರೋ ಜಾಗದಲ್ಲಿ ಪರಮಹಂಸಗಳು ಇರ್ತಾರೆ. ಅಂದರೆ ಎಲ್ಲಿ ಭಗವಂತನ ದಿವ್ಯ ಪುರುಷರು ಹೊಗಳ್ತಾ ಇರ್ತಾರೋ ಅಂಥ ಸ್ಥಳದಲ್ಲಿ ಮಾತ್ರ ಅವ್ರು ಇರ್ತಾರೆ. ಅಲ್ಲಿ ಅವ್ರಿಗೆ ಸಂತೋಷ ಸಿಗುತ್ತೆ, ಇಲ್ಲಿ ಸಂತೋಷ ಸಿಗಲ್ಲ. ಇಲ್ಲಿ ಯಾರು ಇರ್ತಾರೆ ಅಂತ ಹೇಳಿದ್ರೆ ಅಕ್ರಮ ಸಂಬಂಧ, ಇದು ಸ್ತ್ರೀಗಳ ಜೊತೆ ಅಕ್ರಮ ಸಂಬಂಧ ಮಾಡೋರು, ಎಂಡ ಸಾರಾಯಿ ಕುಡಿಯೋರು, ಆಮೇಲೆ ಇಂದ್ರಿಯ ಭೋಗಗಳು ಮಾಡೋರು, ಆಮೇಲೆ ಇನ್ನೊಂದು ಮಧುಪಾನ ತಗೊಳ್ಳೋರು, ಮಾಂಸಭಕ್ಷ ಮಾಡೋರು. ಈ ವ್ಯಸನಗಳು ಎಲ್ಲಿರುತ್ತೋ ಅಲ್ಲಿ ಯಾರಿರ್ತಾರೆ ಅಂದರೆ ಈ ಕರ್ಮಿಗಳು ಅಂತ ಹೇಳ್ತಾರೆ. ಅಂದರೆ ಅಭಕ್ತರು, ಅಸಾಧುಗಳು, ಇವರೆಲ್ಲ ಅಲ್ಲಿ ನಾವು ನೋಡ್ಬೋದು. ಬಾರಲ್ಲಿ, ಮಾಲ್ಗಳಲ್ಲಿ, ಅದಾದಮೇಲೆ ಸಿನಿಮಾ ಥಿಯೇಟರ್ಸು, ಇನ್ನೊಂದೇನೆಂದರೆ ಮಾರ್ಕೆಟ್ಗಳಲ್ಲಿ, ಆಮೇಲೆ ಇನ್ನೊಂದು ಇದು ಕ್ಲಬ್ಬಲ್ಲಿ, ಇಂಥ ಜಾಗದಲ್ಲಿ ಈ ಅಸಾಧುಗಳು, ಅಭಕ್ತರೆಲ್ಲ ಅಲ್ಲಿ ನಾವು ನೋಡ್ಬೋದು. ಅಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ನಾರಿ
ಹಿಂದ್ಗಡೆ ಅಂದರೆ ಸ್ತ್ರೀ ಹಿಂದ್ಗಡೆ ಮತ್ತು ಹೆಂಡ ಸಾರಾಯಿ ಕುಡಿಯೋ ಹಿಂದ್ಗಡೆ ವೇಶ್ಯಗಳ ಹಿಂದ್ಗಡೆ ಅಲ್ಲಿ ಸುತ್ತಕೊಂಡು ಅವರು ಕಾಗೆಗಳು ಹೆಂಗೆ ಅಶುದ್ಧತೆ ಇರೋ ಜಾಗದಲ್ಲಿ ಕಲ್ಮಶ ಸೋಸ್ಕೊಂತಾರೆ. ಅಶುದ್ಧ ಇರೋ ಜಾಗದಲ್ಲಿ ಹೆಂಗೆ ಅವರು ಸೇರ್ಕೊಂತಾರೆ ಕಾಗೆಗಳೆಲ್ಲ, ಆ ಥರ ಇವರು ಇಲ್ಲೆಲ್ಲ ಸೇರ್ಕೊಂಡಿರ್ತಾರೆ, ಈ ಒಂದು ಜಾಗದಲ್ಲಿ ಸೇರ್ಕೊಂಡಿರ್ತಾರೆ. ಸೊ ಅಲ್ಲಿ ವಾತಾವರಣ ತುಂಬ ಅಶುದ್ಧವಾಗಿ ಕಲ್ಮಶವಾಗಿ ಇರ್ತದೆ. ಆದರೆ ಎಲ್ಲಿ ಒಂದು ವನ ಬೃಂದಾವನ ಎಲ್ಲಿರುತ್ತೋ ಮತ್ತು ಇದು ಏನದು ಸುಂದರವಾದ ಪುಷ್ಪವನ ಎಲ್ಲಿರುತ್ತೋ ಅಲ್ಲಿ ಅಲ್ಲಿ ಯಾರಿರ್ತಾರೆ ಅಂದರೆ ದೊಡ್ಡ ಕೊಳ ಇರುತ್ತೆ. ಆ ಕೊಳ ತುಂಬ ಶುದ್ಧವಾಗಿರುತ್ತೆ, ನೀರು ತುಂಬ ಚೆನ್ನಾಗಿರುತ್ತೆ. ಎಲ್ಲಿ ನೋಡಿದ್ರೂ ತಾಮರ ಹೂವುಗಳಿರುತ್ತೆ, ಹೂವುಗಳು ಪರಿಮಳ ಎಲ್ಲ ಪರಿಮಳವಾಗಿರುತ್ತೆ, ಒಳ್ಳೆ ಸುವಾಸನೆ ಬರುತ್ತೆ. ಅಲ್ಲಿ ಎಲ್ಲ ಮರೆತು ಅಲ್ಲೇ ಇದ್ಬಿಡೋಣ ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ ವಾತಾವರಣ. ಸೊ ಇದು ಇಲ್ಲಿ ಕಾಗೆಗಳಿಗೆ ಹಂಸಗಳಿಗೆ ವ್ಯತ್ಯಾಸ ಹೇಳ್ತಾ ಇದ್ದಾರೆ. ಸೊ ಹಂಸ ಅಂದರೆ ಭಕ್ತರು, ಪರಮಹಂಸರು ಅಂದರೆ ಏನಂತ ಅರ್ಥ ಅಂದರೆ ಹಂಸ ಏನು ಮಾಡುತ್ತೆ ಹಾಲು ಕೊಟ್ಟರೆ ಹಾಲು ಮಾತ್ರ ತೊಗೊಂಡು ನೀರು ಸೆಪ್ರೇಟ್ ಮಾಡುತ್ತೆ, ಅದು ಬೇರೆ ಮಾಡುತ್ತೆ. ಅದಕ್ಕೆ ಹಿರಿಯ ಮತ್ತು ಪರಮ ಜ್ಞಾನ ಹೊಂದಿರೋ ದಿವ್ಯವಾದ ಭಕ್ತರಿಗೆ ಪರಮಹಂಸಗಳು ಅಂತ ಹೇಳ್ತಾರೆ ಅವ್ರನ್ನ. ಅದೊಂಥರ ಸನ್ಯಾಸಿ, 4 ಸನ್ಯಾಸಿಗಳಿದ್ದಾರೆ, ಕುಟೀಚ, ಇನ್ನೊಂದು ಪಾರಿವ್ರಾಜಕಾಚಾರ್ಯ, ಪರಮಹಂಸ, ಎರಡನೇದೇನೋ ಮರ್ತೊಟ್ಟಿದ್ದು, ಕುಟೀಚ ಪಾಂಡುಕ ಏನೋ ಒಂದು ಬರುತ್ತೆ, ಅದು ಈ ಪರಮಹಂಸ ಪಾರಿವ್ರಾಜಕಾಚಾರ್ಯ. ಈ ಪರಮಹಂಸಗಳು ಏನು ಮಾಡ್ತಾರೆ ಅಂದರೆ ಭೌತಿಕ ಪ್ರಪಂಚದಲ್ಲೇ ಇರ್ತಾರೆ ಸನ್ಯಾಸಿಗಳು, ಆದರೆ ಇದಕ್ಕೆ ಅವ್ರು ಅಂಟ್ಕೊಳ್ಳಲ್ಲ, ಇದು ಇವ್ರ ಜೊತೆಲಿ ಯಾರ ಜೊತೆಲೂ ಸೇರಲ್ಲ, ಈ ಕಾಗೆ ಥರ ಇರೋ ಜನರ ಸೇರಲ್ಲ. ಅಂಥವ್ರು ಬೇಕಾದ್ರೆ ಬೋಧನೆ ಮಾಡಿ ಅವ್ರನ್ನ ಪರಮಹಂಸರು ಮಾಡ್ತಾರೆ, ಅಂಥವ್ರಿಗೆ ಒಳ್ಳೆ ಬುದ್ಧಿಯಲ್ಲಿ ದಾರಿ ದೀಪ ತೋರಿಸಿ ಅವ್ರನ್ನ ಭಕ್ತರು ಮಾಡ್ತಾರೆ, ಹೊತ್ತು ಅವ್ರ ಜೊತೆ ಸೇರಲ್ಲ ಅಂತ ಹೇಳ್ತಾ ಇದ್ದಾರೆ. Nature has influenced different species of life with different mentalities and it is not possible to bring them up to the same rank and file. ಸೊ ಇವ್ರನ್ನೆಲ್ಲ ಅಷ್ಟು ಬೇಗ ನಾವು ಈ ಭಕ್ತಿ ಸೇವೆಗೆ ಮತ್ತು ಆಧ್ಯಾತ್ಮಿಕವಾದ ಒಂದು ಕಾರ್ಯಕ್ರಮಗಳೆಲ್ಲ ಕರ್ಕೊಂಬರೋಕ್ಕಾಗಲ್ಲ ಈ ಕಾಗೆ ಥರ ಇರೋನೆಲ್ಲ. ಯಾಕಂದರೆ ಅವ್ರಿಗೆ ಭೌತಿಕವಾದ ಪ್ರಪಂಚದಲ್ಲಿ ಭೌತಿಕ ಆಸೆಗಳನ್ನ ನೆರವೇರಿಸ್ಕೋಬೇಕು ಅಂತ ರುಚಿ ಜಾಸ್ತಿ ಇರುತ್ತೆ ಅವ್ರಿಗೆ ಆ ರುಚಿನಲ್ಲಿ ಮಿತಿ ಇರಲ್ಲ ಅವ್ರಿಗೆ. ಇನ್ನು ದಿನ 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 ಅವ್ರಿಗೆ ವೆರೈಟಿ ಆಗಿರಬೇಕು, ತಿನ್ನೋದು ವೆರೈಟಿ ಆಗಿರಬೇಕು, ಅನುಭವಿಸೋದು ವೆರೈಟಿ ಆಗಿರಬೇಕು, ಅವ್ರು ಹೋಗೋ ಜಾಗ ವೆರೈಟಿ ಆಗಿರಬೇಕು, ಎಲ್ಲ ವೆರೈಟಿ ಆಗಿರಬೇಕು, ಹಾಕೊಳ್ಳೋ ಬಟ್ಟೆ ವೆರೈಟಿ ಆಗಿರಬೇಕು, ತಲೆ ಬಾಚ್ಕೊಳ್ಳೋ ಸ್ಟೈಲ್ ಬೇರೆ ವೆರೈಟಿ ಆಗಿರಬೇಕು, ಇಟ್ಕೊಳ್ಳೋ ಮೊಬೈಲ್ ವೆರೈಟಿ ಆಗಿರಬೇಕು, ಓಡಿಸೋ ಗಾಡಿಗಳು ವೆರೈಟಿ ಆಗಿರಬೇಕು, ಎಲ್ಲ ಅವ್ರಿಗೆ ಇಂದ್ರಿಯ ತೃಪ್ತಿ. ಸೊ ಸಿಮಿಲರ್ಲಿ there are different kinds of literature for different types of men of different mentality. ಅದೇ ಥರ ಸಾಹಿತ್ಯ ಕೂಡ ಬೇರೆ ಬೇರೆ ಸಾಹಿತ್ಯಗಳಿರುತ್ತೆ. ಹಾಗೆ ಇಂಥ ಕಾಗೆ ಥರ ಮಾನಸಿಕ ಕಾಗೆ ಥರ ಬುದ್ಧಿ ಇರೋರ್ಗೆ ಏನಾಗುತ್ತೆ ಅಂದರೆ ಇಂಥ ಹಂಸ ಥರ ಭಗವದ್ಗೀತಾ ಭಾಗವತಂ ಚೈತನ್ಯ ಚೈತನ್ಯ ಅದೆಲ್ಲ ಓದಲ್ಲ ಅವ್ರೇನು ಓದ್ತಾರೆ ಅಂದರೆ ಕಲ್ಮಶವಾಗಿರೋ ಪುಸ್ತಕಗಳು ಓದ್ತಾರೆ. ಮಾರ್ಕೆಟಲ್ಲಿ ಸಿಗುತ್ತೆ ಅದೆಲ್ಲ, ಮಾರ್ಕೆಟಲ್ಲಿ ಹೆಂಗಸರ ಬಗ್ಗೆ ಮಾತಾಡಿರೋದು, ಜೂದದ ಬಗ್ಗೆ ಮಾತಾಡಿರೋದು, ದುಡ್ಡು ಹೆಂಗೆ ಸಂಪಾದಿಸ್ಬೇಕು ಅಂತ ಮಾತಾಡೋದು, ಮೋಸ ಮಾಡೋದು, ದರೋಡ ಮಾಡೋದು, ಅಯೋಗ್ಯತನ ಮಾಡೋದು, ಅಧರ್ಮ ಮಾಡೋದು, ಅಂಥ ಪುಸ್ತಕಗಳು ಬೇಕಾದಷ್ಟು ಇರುತ್ತೆ ಹೊರಗಡೆ ಮಾರ್ಕೆಟಲ್ಲಿ. ಆ ಸಾಹಿತ್ಯಕ್ಕೂ ಈ ಸಾಹಿತ್ಯಕ್ಕೂ ಹೋಲ್ಸೋಕ್ಕಾಗಲ್ಲ, ಸಮಾನವಲ್ಲ ಅಂತ ಹೇಳ್ತಾವ್ರೆ. ಅವರೆಲ್ಲ ಓದೋದು ಅಂಥದ್ದೇ ಓದೋದು, ಅಂಥ ಪುಸ್ತಕಗಳೇ ಅವ್ರು ಓದೋದು. ಅಂಥ ಪುಸ್ತಕಗಳು ಬರೆಯೋರೇ ಇದ್ದಾರೆ, ಆ ಮೆಂಟಾಲಿಟಿ ಇರೋರು, ಆ ಒಂದು ಯೋಚನೆ ಇರೋರು, ಆ ಒಂದು ಭಾವನೆ ಇರೋರು ಅಂಥ ಪುಸ್ತಕಗಳನ್ನೇ ಬರೆಯೋರು. ಅವರು ಅದನ್ನೇ ಓದೋದು, ಇಂಥದ್ದೆಲ್ಲ ಓದಲ್ಲ. ಇದು ಯಾರು ಓದ್ತಾರೆ ಅಂದರೆ ಹಂಸ ಥರ ಇರೋ ಒಂದು ಸಾಧುಗಳು ಇದನ್ನು ಓದೋದು, ಬೇರೆಯವರೆಲ್ಲ ಓದಲ್ಲ ಇದನ್ನು. ಮೋಸ್ಟ್ಲಿ ದಿ ಮಾರ್ಕೆಟ್ ಲಿಟ್ರೇಚರ್ ವಿಚ್ ಅಟ್ರಾಕ್ಟ್ ಮೆನ್ ಕ್ರಾಸ್ ಕ್ಯಾಟಗರೀಸ್ ಆರ್ ಲಿಟ್ರೇಚರ್ಸ್ ಕಂಟೈನಿಂಗ್ ರೆಫ್ಯೂಸ್ ಎಲಿಮೆಂಟ್ಸ್ ಆಫ್ ಸೆನ್ಸ್ ಸ್ಟೋರೀಸ್. ಯಾಕಂದರೆ ಕಾಗೆಗಳು ಏನು ಮಾಡುತ್ತೆ, ಚೆನ್ನಾಗಿರೋ ಊಟ ಬಡಿಸಿದ್ರೆ ತಿನ್ನಲ್ಲ, ಅದು ಆ ಜಾಗಕ್ಕೆ ಬರಲ್ಲ, ಬಿಸಾಕಿರೋ ಎಂಜಿನ್ ಮಾತ್ರ ತಿನ್ನೋದು. ಇವ್ರೇನು ಮಾಡ್ತಾರೆ, ಇದು ಬೇಡದೇ ಇರೋದು ಜೀವನಕ್ಕೆ ಅವ್ರ ಜೀವನಕ್ಕೆ ದೈನಂದಿನ ಜೀವನದಲ್ಲಿ ಅದು ಅವ್ರಿಗೆ ಒಂದು ದೊಡ್ಡ ಪೆಟ್ಟಾಗುತ್ತೆ, ಅಪಾಯಕರವಾದ ಒಂದು ಒಂದು ಸೀನ್ ಒಂದು ಕ್ರಿಯೇಟ್ ಆಗುತ್ತೆ. ಅಂಥ ಪುಸ್ತಕಗಳೇ ಇವ್ರು ಓದೋದು, ಅಂಥ ಪುಸ್ತಕಗಳು ಓದಿ ಅದರಲ್ಲಿ ಅವ್ರಿಗೇನು ಭಾವನೆ ಇದೆ ಆ ಭಾವನೆಗೆ ತಕ್ಕಂತೆ ಅವ್ರು ನಡ್ಕೊಂಡು ಹೋಗ್ತಾರೆ. ಅದೇ ರಜೋಗುಣ ತಮೋಗುಣ ತುಂಬಿರುತ್ತೆ, ಅಂಥದ್ದೇ ಅವ್ರು ಓದೋದು.
ಸೊ ದೇ ಆರ್ ಜನರಲಿ ನೋನ್ ಆಸ್ ಮಂಡೇನ್ ಟಾಕ್ಸ್ ಇನ್ ರಿಲೇಷನ್ ವಿತ್ ದ ಗ್ರಾಸ್ ಬಾಡಿ ಅಂಡ್ ಸಟಲ್ ಮೈಂಡ್. ಅವರು ಯಾವ್ದ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ಸಾಮಾನ್ಯವಾಗಿ ದೇಹದ ಬಗ್ಗೆ, ಮನಸ್ಸು ಬಗ್ಗೆ ಮಾತಾಡ್ತಾ ಇರ್ತಾರೆ ಅಷ್ಟೇ. ಅವರು ದೇ ಆರ್ ಫುಲ್ ಆಫ್ ಸಬ್ಜೆಕ್ಟ್ ಮ್ಯಾಟರ್ ಡಿಸ್ಕ್ರೈಬ್ಡ್ ಇನ್ ಡೆಕೋರೇಟಿವ್ ಲ್ಯಾಂಗ್ವೇಜ್, ಫುಲ್ ಮಂಡೇನ್ ಸ್ಮೈಲ್ಸ್ ಆ್ಯಂಡ್ ಮೆಟಫಾರಿಕಲ್ ಅರೇಂಜ್ಮೆಂಟ್ಸ್. ಇನ್ನೊಂದು ಅವ್ರಿಗೆ ಏನು ಬೇಕಂದ್ರೆ ಯಾವಾಗಲೂ ಹಾಸ್ಯ, ನಕ್ಕೊಂಡಿರ್ಬೇಕು, ತಮಾಷೆ ಮಾಡಿಕೊಂಡು ಬೇರೆಯವ್ರನ್ನ ರೇಗಿಸ್ಕೊಂಡು ಗೇಲಿ ಮಾಡಿಕೊಂಡು ಅಂಥ ಪುಸ್ತಕಗಳೇ ಅವ್ರು ಓದೋದು. ಬೇರೆ ಪುಸ್ತಕಗಳು ಓದೋದು. ಇದು ಸುಖಕರ, ಎಲ್ಲ ಸುಖ ಸಂತೋಷ ಇರ್ಬೇಕು ಅವ್ರಿಗೆ ಅಂತ ಪುಸ್ತಕ. ಎಟ್ ವಿತ್ ಆಲ್ ದಟ್ ದೇ ಡು ನಾಟ್ ಗ್ಲೋರಿಫೈ ದಟ್. ಅವರು ಭಗವಂತನ ಬಗ್ಗೆ ಗ್ಲೋರಿಫೈ ಮಾಡಲ್ಲ. ಇದಕ್ಕೆ ಅಂತಾನೆ ಕೆಲವು ಕ್ಲಬ್ಗಳಿದೆ ಬೆಂಗಳೂರಲ್ಲಿ. ನಿಮ್ಗೆ ಗೊತ್ತೋ ಇಲ್ವೋ, ಬೆಂಗಳೂರು ಸಿಟಿನ ದೊಡ್ಡ ಸಿಟಿಲಿ ಹೋದ್ರೆ ಲಾಫಿಂಗ್ ಕ್ಲಬ್ ಅಂತ ಐತೆ. ಅಲ್ಲಿ ಏನಂದ್ರೆ ದುಡ್ಡು ಕೊಟ್ಬಿಟ್ಟು ನಕ್ಕೊಂಡೇ ಇರೋದು. ಅವ್ರು ನಗಿಸ್ತಾ ಇರ್ತಾರೆ, ನಾವು ನಕ್ಕೊಂಡಿರೋದು. ಹೊಟ್ಟೆ ಎಲ್ಲ ಉಣ್ಣಾಗ್ಬಿಡುತ್ತೆ ಅಂತ ಆತರ ನಗಿಸ್ತಾ ಇರ್ತಾರೆ. ಅದಕ್ಕೆ ಒಂದು ಕ್ಲಬ್ ಐತೆ, ದುಡ್ಡು ಕೊಟ್ಟು ಅದಕ್ಕೆ ಮೆಂಬರ್ ಆಗಿ ಹೋಗ್ತಾರೆ, ಸಂಡೇ ಹೋಗ್ತಾರೆ. ಈ ತರ ಎಲ್ಲ ಇದೆ. ಆ ತರ ಅಂತವರು ಭಗವಂತನ ಕೀರ್ತನೆ ಮಾಡೋದಕ್ಕೆ ಬರೋದಿಲ್ಲ. ಅಂತ ಪುಸ್ತಕ ಭಗವಂತನ ಕೀರ್ತನೆ ಮಾಡಿರ್ತಾರಲ್ಲ ದೊಡ್ಡ ಈ ವ್ಯಾಸದೇವರು ಅಂತವರು, ಆ ಪುಸ್ತಕಗಳು ಓದಲ್ಲ, ಅವರು ಆ ಶಾಸ್ತ್ರಗಳು ಓದಲ್ಲ. ಸೊ ಅವರು ಎಟ್ ವಿತ್ ಆಲ್ ದಟ್ ದೇ ಡು ನಾಟ್ ಗ್ಲೋರಿಫೈ ದ ಸಚ್ ಪೊಯಟ್ರಿ ಆ್ಯಂಡ್ ಪ್ರೋಸ್ ಆನ್ ಎನಿ ಸಬ್ಜೆಕ್ಟ್ ಮ್ಯಾಟರ್. ಆ ಥರ ಇರೋ ಒಂದು ಪುಸ್ತಕಗಳು ಏನಂದರೆ ಸತ್ಯದ ಹೆಣಾಗೆ ಡೆಕೋರೇಟ್ ಅಲಂಕಾರ ಮಾಡ್ದಂಗೆ ಸಮಾನ ಅಂತ ಹೇಳ್ತಾರೆ. ಸತ್ಯದ ಏನಾಗ ಅಲಂಕಾರ ಮಾಡೋದು ಏನು ಪ್ರಯೋಜನ? ಏನು ಉಪಯೋಗ ಇರಲ್ಲ. ಅಲ್ಲ, ಸತ್ಯದ ಏನಾಗಿ ಅಲಂಕಾರ ಮಾಡದೆ ಉಪಯೋಗ ಏನು ಅಂತ. ಅದೇ ತರ ಇವರು ಅಂತ ವಿಷಯಗಳನ್ನ, ಅಂತ ಪುಸ್ತಕಗಳನ್ನ, ಅಂತ ಒಂದು ಸ್ಥಳಕ್ಕೆ ಹೋದ್ರೆ, ಅಂತ ಒಂದು ಜಾಗಕ್ಕೆ ಹೋದ್ರೆ ಏನು ಉಪಯೋಗ ಇದೆ? ಉಪಯೋಗ ಏನಿಲ್ಲ, ಇನ್ನು ಹಾಳಾಗ್ತಾರೆ ಅಷ್ಟೇ. Spiritually advanced men who are compared to the swans do not take pleasure in such dead literatures which are source of pleasure for men who are spiritually dead. ಸೊ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರೆದಿರೋ ಒಂದು ಭಕ್ತರು ಅಂಥವರು ಈ ಒಂದು ಸನ್ನಿವೇಶದಲ್ಲಿ ಪಾಲ್ಗೊಳ್ಳೋದಿಲ್ಲ. ಇಂಥ ಒಂದು ಪುಸ್ತಕಗಳು ಡೆಡ್ ಲಿಟ್ರೇಚರ್ಸ್, ಸತ್ತೋಗಿರೋ ಸಾಹಿತ್ಯ ಅದೆಲ್ಲ, ಅಂಥ ಸಾಹಿತ್ಯಗಳಲ್ಲಿ ಇವರು ಯಾವತ್ತೂ ಭಾಗವಹಿಸೋದಿಲ್ಲ. ಅದು ಯಾಕೆ ಭಾಗವಹಿಸಲ್ಲ ಅಂದರೆ ಅದು ಆಧ್ಯಾತ್ಮಿಕವಾಗಿ ಸತ್ತೋಗಿರೋದಂತೆ ಅದು, ಅದಕ್ಕೆ. ಸೊ ದೀಸ್ ಲಿಟ್ರೇಚರ್ಸ್ ಆರ್ ಇನ್ ದಿ ಮೋಡ್ಸ್ ಆಫ್, ಅದು ನಾನು ಹೇಳಿದಲ್ಲ, ಈ ಒಂದು ಸಾಹಿತ್ಯಗಳೆಲ್ಲ ಹೆಂಗಿರುತ್ತೆ ಅಂದರೆ ಪ್ಯಾಷನ್ ಆ್ಯಂಡ್ ಇಗ್ನೋರೆನ್ಸ್, ರಜೋಸಿಕ್ಕು ತಮೋಗುಣದಲ್ಲಿ ಇರುತ್ತಂತೆ. ಇದಕ್ಕೆ ಇವಾಗೆಲ್ಲ ಕಡಿಮೆ, ಇವಾಗ ಮೊಬೈಲ್ ಬಂದ್ಬಿಡ್ತು. ಅವಾಗೆಲ್ಲ ನಾವೆಲ್ಸ್ ಎಲ್ಲ ಬರ್ತಾ ಇದ್ವು, ನೀನು ನೋಡ್ತಾ ಇದ್ದೆ, ನಾವು ತಗೊಂಬಂದು ಓದ್ತಾ ಇದ್ವಿ. ನಾವಲ್ಲೆಲ್ಲ ಬರ್ತಾ ಇತ್ತು. ಎಂಡಮೂರಿ ಅಂತ ಫೇಮಸ್ ಆಗಿದ್ದ. ಅವಾಗ ನಮ್ಮ ಅಣ್ಣನೂ ತೊಗೊಂಬರ್ತಾ ಇದ್ದೆ, ನಾನು ತೊಗೊಂಬಂದು ಅವಾಗ ಓದ್ತಾ ಇದ್ದೆ. ಫುಲ್ಲಾಗಿ ತೊಗೊಂಬಂದು ಓದ್ತಾ ಇದ್ದೆ ಅವಾಗ. ಎಷ್ಟು ಬುಕ್ಗಳಿತ್ತು ಅವಾಗ, ಯೂಸ್ಲೆಸ್ ಬುಕ್ಸ್, ಏನು ಉಪಯೋಗ ಇಲ್ಲ, ಎಲ್ಲರೂ ಓದ್ತಾ ಇದ್ರು. ಆಮೇಲೆ ಆಂಧ್ರಪ್ರಭಾ, ಆಂಧ್ರ ಜ್ಯೋತಿ, ಆಮೇಲೆ ವಿಮೆನ್ಸ್ ಎರಾ, ಹೆಂಗಸರ ಬಗ್ಗೆ ಪುಸ್ತಕಗಳು ಅದೆಲ್ಲ ಇದೆ. ಇನ್ನು ಇವಾಗಲೂ ಇದೆ ಅದೆಲ್ಲ. ಬಟ್ ಈ ನಡುವೆ ಸ್ವಲ್ಪ ಬುಕ್ಸ್ ತಗೊಳ್ಳೋದೆಲ್ಲ ಕಡಿಮೆ ಆಗೋಯ್ತು. ಈ ಮೊಬೈಲ್ ಬಂದ್ಮೇಲೆ ಎಲ್ಲ ಮೊಬೈಲಲ್ಲಿ ನೋಡಿ ಓದ್ಕೊಂಡ್ಬಿಡ್ತಾರೆ, ಏನು ಬೇಕಾಗಿಲ್ಲ. ಇಲ್ಲಿ ಕೆಟ್ಟ ನಾಶನ ಹೊಂದೋಕೆ ಎಲ್ಲ ಇದರಲ್ಲೇ ಇದೆ. ಆಂಡ್ರಾಯ್ಡ್ ಫೋನಲ್ಲಿ, ಮೊಬೈಲ್ ಫೋನಲ್ಲಿ, ಸ್ಮಾರ್ಟ್ ಫೋನಲ್ಲಿ ಎಲ್ಲ ಎಷ್ಟು ಕೆಟ್ಟ ನಾಶನ ಹೊಂದಿದೆ ಅಷ್ಟು ಕೆಟ್ಟ ನಾಶನ ಹೊಂದೋದು. ಎಲ್ಲರೂ ನಾವು ಓದ್ತಾ ಇದ್ರು, ಎಲ್ಲರೂ ಓದ್ತಾ ಇದ್ರು. ನಾವಲ್ಗಳು, ಏನೋ ಇದು ಚಂದಮಾಮ ಎಲ್ಲ ಓದ್ತಾ ಇದ್ರು. ಸೊ ಇವಾಗಲೂ ಇದೆ ಅಂತ ಪುಸ್ತಕಗಳೆಲ್ಲ ಇದೆ, ಇವಾಗಲೂ ಪುಸ್ತಕ ಇದೆ. ಆಮೇಲೆ ಡೈಲಿ ಪೇಪರ್, ಕೆಲವರೆಲ್ಲ ನ್ಯೂಸ್ ಪೇಪರ್ ಬೆಳಗ್ಗೆ ಓದ್ತಾ ಇದ್ರೆ ಹುಚ್ಚಿಟ್ಟು ಬಿಡುತ್ತೆ, ಹುಚ್ಚು. ನ್ಯೂಸ್ ಪೇಪರ್ ಬರ್ಲಿಯಾ ಇನ್ನೂ ಬರ್ಲಿಲ್ವಾ, ಬೆಳಗ್ಗೆನೆ ಅದು ಓದ್ಬೇಕು. ಅದರಲ್ಲಿ ಏನಿಲ್ಲ, ಆವತ್ತಿಂದ ಇವತ್ತರೆಗೂ ಯಾವನ್ ಸತ್ತ, ಯಾವನ್ ದರೋಡ ಮಾಡ್ದ, ಯಾವನ್ ಕರ್ತನ ಮಾಡ್ದ, ಇದೆ. ಇನ್ನೇನು ನ್ಯೂಸ್ ಇರಲ್ಲ. ಆದರೆ ಬೇರೆ ಬೇರೆ ಥರ ಇರುತ್ತೆ ಅಷ್ಟೇ. ಬೇರೆ ಊರಲ್ಲಿ ಬೇರೆ ಥರ ಇರುತ್ತೆ. ಯಾವನ್ ಎಲ್ಲಿ ರೇಪ್ ಮಾಡ್ದ, ಯಾವನ್ ಆಸ್ತಿ ಇದು ಕದ್ಕೊಂಡ, ಕಬ್ಜಾ ಮಾಡ್ದ, ಇದೇ ನ್ಯೂಸ್ಗಳು. ಇದನ್ನೆಲ್ಲ ರೂಪ ಗೋಸ್ವಾಮಿ ಹೇಳ್ತಾರೆ ಉಪದೇಶಾಮೃತದಲ್ಲೂ ಭಕ್ತಿರಸಾಮೃತದಲ್ಲಿ. ನ್ಯೂಸ್ ಪೇಪರ್ಸು, ನಾವೆಲ್ಸು, ಬುಕ್ಸು, ಆಮೇಲೆ ಟಿ ವಿನಲ್ಲಿ ಬರೋ ಈ ಭಗವಂತನಿಗೆ ಸಂಬಂಧ ಇಲ್ದಿರೋ ಪ್ರೋಗ್ರಾಮ್ಸು, ಇದೆಲ್ಲ ನೋಡಲೇಬೇಡಿ ಅಂತ, ಓದಬೇಡಿ, ನೋಡಬೇಡಿ ಅಂತ ಹೇಳ್ತಾರೆ. ಅದೆಲ್ಲ ಕಾಗೆಗೆ ಸಮಾನ ಅಂತ.
ಅದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಅವರು ಯಾವ ತರ ಡೈರೆಕ್ಷನ್ ಮಾಡಿರ್ತಾರೋ ಅದೇ ಬುದ್ಧಿ ಅದೇ ಪ್ರಜ್ಞೆ ನಮ್ಗೆ ಬರುತ್ತೆ, ಸೇಮ್ ಪ್ರಜ್ಞೆ ನಮ್ಗೆ ಬರುತ್ತೆ. ಅದನ್ನ ಹಂಗೆ ನಾವು ಜೀವನದಲ್ಲಿ ಅದನ್ನ ನಾವು ಇದು ಮಾಡ್ತೀವಿ, ಫಾಲೋ ಮಾಡ್ತೀವಿ, ಆಚರಣೆ ಮಾಡ್ತೀವಿ. ಹಂಗೆ ಮಾಡಿದ್ರು ಹಂಗೆ ಮಾಡ್ಬಿಡುತ್ತೆ ಅದು. ಅದಕ್ಕೆ ಅಂಥ ಪುಸ್ತಕಗಳು, ಅಂಥ ಕಾರ್ಯಕ್ರಮಗಳು, ಅಂಥ ಸ್ಥಳಕ್ಕೆ ಹೋಗ್ಲೇಬೇಡಿ ಅಂತ ಹೇಳ್ತಾರೆ ಪ್ರಭುಪಾದ ಹೇಳ್ತಾರೆ. These literatures in the modes of passion are under different levels, but they can hardly help the spiritual urge of the human. ಅದೆಲ್ಲ ಏನು ಯಾಕೆ ಇದೆಲ್ಲ ಮಾಡಬಾರ್ದು ಅಂತ ಹೇಳಿದ್ರೆ, ಆಧ್ಯಾತ್ಮಿಕ ಜೀವನಕ್ಕೆ ಭಕ್ತಿ ಸೇವೆಗೆ ಇದು ಅಡಚಣೆ ಆಗುತ್ತೆ. ಅದಕ್ಕೆ ನೀವು ಇದೆಲ್ಲ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಒಳ್ಳೆ ಶ್ಲೋಕ ಇದು. Such spiritually advanced men are called manasa because they always keep up the standards of transcendental voluntary service to the Lord on the spiritual plan. This completely forbids fruitive activities for gross bodily sense satisfaction or subtle speculation of the material egoistic mind. So spiritually advanced men are called manasa. ಇಲ್ಲಿ ಆಧ್ಯಾತ್ಮಿಕವಾದ ವ್ಯಕ್ತಿಗಳು ಮುಂದುವರೆದ ಆಧ್ಯಾತ್ಮಿಕದಲ್ಲಿ ಮುಂದುವರೆದ ವ್ಯಕ್ತಿಗಳಿಗೆ ಮಾನಸ ಅಂತ ಹೇಳ್ತಾರೆ. ಮಾನಸ ಯಾಕೆಂದರೆ ಅವರು ದಿವ್ಯವಾದ ಒಂದು ಸೇವೆಯನ್ನು ಭಗವಂತನಿಗೆ ಮಾಡ್ತಾ ಇರ್ತಾರೆ ಆಧ್ಯಾತ್ಮಿಕವಾದ ಒಂದು ಸ್ಥಾನದಲ್ಲಿ. ಅದಕ್ಕೆ ದಿಸ್ ಕಂಪ್ಲೀಟ್ಲಿ ಫರ್ಬಿಡ್ಸ್. ಸೊ ಇದು ಮಾಡೋದ್ರಿಂದ ಆಧ್ಯಾತ್ಮಿಕವಾದ ಭಗವಂತನಿಗೆ ದಿವ್ಯವಾದ ಸೇವೆ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಇಂದ್ರಿಯ ಭೋಗಗಳು, ಕರ್ಮಕಾಂಡಗಳು ಇದೆಲ್ಲ ಮಾಡೋದೆಲ್ಲ ನಮ್ಮನ್ನು ಸ್ಟಾಪ್ ಮಾಡುತ್ತೆ ಅಂತ ಹೇಳ್ತಾರೆ. Socially literary men, scientists, mundane poets, theoretical philosophers and politicians who are completely absorbed in the material advancement of sense pleasure are all dolls of the material energy. So ಭೌತಿಕ ಈ ಮೆಟೀರಿಯಲ್ ಎನರ್ಜಿ ಅಂದರೆ ಭೌತಿಕ ಶಕ್ತಿ, ಭಗವಂತನ ಬಹಿರಂಗ ಶಕ್ತಿ. ಈ ಬಹಿರಂಗ ಶಕ್ತಿನಲ್ಲಿ ಇಲ್ಲಿ ಸಾಮಾನ್ಯವಾಗಿ ಸಮಾಜದಲ್ಲಿ ಲಿಟ್ರರಿ ಮೆನ್, ತುಂಬ ಅಡ್ವಾನ್ಸ್ಡ್ ಇದು ಪಂಡಿತರು, ಈ ಪುಸ್ತಕ ಎಲ್ಲ ಬರೀತಾರೆ, ಇಂಗ್ಲೀಷ್ ಲಿಟ್ರೇಚರ್ ಬರೆಯೋದು, ಸೈನ್ಸ್ ಬಗ್ಗೆ ಬರೆಯೋದು, ಇಂಥವರು ಇವರು ಏನೋ ಅದಕ್ಕೆ ಪೊಯೆಟ್ಸ್ ಅಂತ ಹೇಳ್ತಾರೆ. ಪೊಯೆಟು ಇಲ್ಲದ್ರೆ ಇವರು ಆಥರ್ಗಳು, ವಿಜ್ಞಾನಿಗಳು, ಆಮೇಲೆ ಕವಿಗಳು, ಮಂಡೇನ್ ಪೊಯೆಟ್ಸ್ ಕವಿಗಳು. ಈ ಕವಿಗಳೆಲ್ಲ ಏನು ಮಾಡೋದಂದ್ರೆ, ಎಲ್ಲಿ ಸುಂದರವಾದ ಜಾಗ ಇದೆ ಅಲ್ಲಿ ಹೋಗಿ ಅಲ್ಲಿ ಕೂತ್ಕೊಂಡು ಅದನ್ನು ವರ್ಣಿಸೋದು, ಆಮೇಲೆ ಸಮುದ್ರದ ಹತ್ರ ಹೋಗಿ ವರ್ಣಿಸೋದು. ಆಮೇಲೆ ಥಿಯರಿಟಿಕಲ್ ಫಿಲಾಸಫರ್ಸ್, ಸಿದ್ಧಾಂತಿಗಳು, ಆಮೇಲೆ ರಾಜಕೀಯ ನಾಯಕರು, ಇವರೆಲ್ಲ ಏನಾಗ್ತಾರೆ ಅಂದರೆ ಸಂಪೂರ್ಣವಾಗಿ ಅವರ ಜೀವನನ ಭೌತಿಕವಾದ ಪ್ರಪಂಚದಲ್ಲಿ ಆಳವಾಗಿ ಅದನ್ನು ಆಳವಾಗಿ ಈಜೋಡ್ಕೊಂಡಿರ್ತಾರೆ ಅದರಲ್ಲಿ ಭೌತಿಕ ಪ್ರಪಂಚದಲ್ಲಿ. ಇವರೆಲ್ಲ ಏನಂದರೆ ಈ ಭೌತಿಕ ಮಾಯಾದೇವಿ ಇದೆಲ್ಲ, ಮಾಯಾದೇವಿ ಅವ್ರಿಗೆ ಗೊಂಬೆಗಳ ಥರ ಮಾಯ ಆಡಿಸ್ತಾ ಗೊಂಬೆ ಥರ, ಕೈಗೊಂಬೆ ಏನಾಗುತ್ತೆ ಅದು ಆಡಲ್ಲ, ಮೇಲೆ ಒಬ್ಬ ಮಾಸ್ಟರ್ ಇರ್ತಾನೆ, ಅವನು ಆಡಿಸ್ತಾ ಇರ್ತಾನೆ, ಇವ್ರು ಆಡ್ತಾ ಇರ್ತಾರೆ. ಅಂದರೆ ಏನರ್ಥ ಅಂದರೆ ಹೊರಗಡೆ 6:30 7 ಗಂಟೆ ಆದರೆ ಸಿಟಿನಲ್ಲೆಲ್ಲ ಹಂಗೆ, ಬೆಂಗಳೂರಲ್ಲಿ, ಮೈಸೂರಲ್ಲಿ ಇವಾಗ ಹಂಗೆ ಆರಾಮಾಗಿ ಎಲ್ಲಿ ಪಾನಿಪುರಿ ಚೆನ್ನಾಗಿರುತ್ತೆ, ಎಲ್ಲಿ ಚಾಟ್ಸ್ ಚೆನ್ನಾಗಿರುತ್ತೆ, ಚೈನೀಸ್ ಎಲ್ಲಿ ಚೆನ್ನಾಗಿರುತ್ತೆ, ಇದೆಲ್ಲ ಮಾಯಾ ನಮಗೆ ವೆರೈಟಿಯಾಗಿ ತೋರಿಸ್ತಾ ಇರುತ್ತೆ. ಅಲ್ಲಿ ಹೋಗೋದು, ಆಮೇಲೆ ಕ್ಲಬ್ಗೆ ಹೋಗೋದು, ಗೇಮ್ಸ್ ಆಡೋದು, ಆಮೇಲೆ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಇದು ಗಾಡಿಗಳು ತೊಗೊಳ್ಳೋದು, ಕಾರ್ಗಳು ತೊಗೊಂಡು ಹೋಗೋದು, ಸುತ್ತೋದು, ಹುಡುಗಿ ಜೊತೆ ಸುತ್ತೋದು ಹಿಂದ್ಗಡೆ. ಇದೆಲ್ಲ ಈ ರಾಜಕೀಯ ನಾಯಕರು ಏನು ಮಾಡ್ತಾರೆ, ದುಡ್ಡುಗೋಸ್ಕರ ಏನೇನೋ ಅವ್ರದ್ದು ಬೇರೆ ಕತೆ. ಅವ್ರು ಹೆಂಗೆ ಸೀಟ್ಗೆ ಹೆಂಗೆ ಸಂಪಾದಿಸ್ಕೊಳ್ಳೋದು, ಜನನ ಹೆಂಗೆ ಮೋಸ ಮಾಡೋದು. ಸೊ ಅವರು ಬೇಕಂತ ಹಾಮಿಗಳು ಕೊಡೋದು, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದ್ಬಿಟ್ಟು. ಆಮೇಲೆ ಓಟ್ ಹಾಕಿದ್ಮೇಲೆ 5 ವರ್ಷ ಆ ಕಡೆ ಈ ಕಡೆ ಬರಲ್ಲ, ತಿರುಗಿ ನೋಡಲ್ಲ. ಅಲ್ಲಲ್ಲಿ ಪಾಪ ಅಲ್ಲ ತೋಡ್ಬಿಟ್ಟು ರೋಡಲ್ಲಿ ಎಲ್ಲ ಬಿದ್ದು ನಾಶ ಆಗ್ತಾವ್ರೆ ಪಾಪ ಎಲ್ರು. ಎಲ್ಲಿ ರೆಡಿ ಮಾಡಿಲ್ಲ, ಬಾಗಲೂರು ರೋಡಲ್ಲಿ ರೋಡೇ ಇಲ್ಲ, ರೋಡ್ ನೆಗೆದು ಬಿದ್ದೋಗ್ಬಿಟ್ಟೈತೆ. ಹಂಗೆ ಓಡಾಡ್ತಾರೆ ಎಲ್ರು, ಹಂಗೆ ಓಡಾಡ್ತಾನೆ. ರೋಡ್ ಎಲ್ಲ ಬರುತ್ತೆ, ಅದ್ಮೇಲೆ ಓಡಾಡ್ತಾರೆ. ಏನ್ ಮಾಡ್ತಾರೆ ಪಾಪ ಅವರು, ಇನ್ನೇನು ಮಾಡಲ್ಲ. ಇವಾಗ ಏನೋ ಆಗ್ತೀನಿ ಅಂತ ಹೇಳೋರೆ, ನೋಡ್ಬೇಕು. ಈ ತರ ಈ ಸೈಂಟಿಸ್ಟ್ಗಳು ಏನ್ ಮಾಡ್ತಾರೆ, ನಾನು ಅದು ಕಂಡಿಡಿದೆ ಇದು ಕಂಡಿಡಿದೆ ಅಂತ ಅವರು ಈ ತರ ಈಗ ಭೌತಿಕವಾದ ಆಸೆಗಳಿಟ್ಕೊಂಡು ಭೌತಿಕವಾದ ಒಂದು ಜೀವನವನ್ನು ನಡೆಸ್ಕೋಬೇಕು ಅನ್ನೋರೆಲ್ಲ ಮಾಯಾ ಕೈಗೊಂಬೆಗಳ ತರ ಇರಲ್ಲ. ಸೊ ದೇ ಟೇಕ್ ಪ್ಲೆಸರ್ ಇನ್ ಎ ಪ್ಲೇಸ್ ವೇರ್ ರಿಜೆಕ್ಟೆಡ್ ಸಬ್ಜೆಕ್ಟ್ ಮ್ಯಾಟರ್ಸ್ ಆರ್ ಥ್ರೋನ್. ಅಕಾರ್ಡಿಂಗ್ ಟು ಶ್ರೀಧರ ಸ್ವಾಮಿ, ದಿಸ್ ಇಸ್ ದ ಪ್ಲೆಸರ್ ಆಫ್ ಪ್ರಾಸ್ಟಿಟ್ಯೂಟ್ ಹಂಟರ್ಸ್. ಇವ್ರನ್ನೆಲ್ಲ ಶ್ರೀಧರ ಸ್ವಾಮಿ ಇದೆಲ್ಲ ಬರೆದಿರೋದು, ಅದನ್ನೇ ಪ್ರಭುಪಾದ ಕಾಪಿ ಹೊಡಿರೋದು. ಪ್ರಭುಪಾದ ಅವ್ರ ಪುಸ್ತಕ ಎತ್ಕೊಂಡು, ಅವ್ರದ್ದು ವಿಶ್ವನಾಥ್ ಚಕ್ರವರ್ತಿ ಎತ್ಕೊಂಡು ಓದ್ಬಿಟ್ಟು ಆಮೇಲೆ ಬರೆದಿರೋದು ಪ್ರಭುಪಾದ. ಶ್ರೀಧರ ಸ್ವಾಮಿ ಇವರೆಲ್ಲ ಯಾರು ಅಂದರೆ, ಹೆಂಗ್ಸ್ ಹಿಂದ್ಗಡೆ ಓಡಾಡೋ ಒಂದು ಬೇಟೆಗಾರರು ಅಂತ ಹೇಳ್ತಾವ್ರೆ.
ಆ ಥರ ಬೈತಾವ್ರೆ ಶ್ರೀಧರ ಸ್ವಾಮಿ. ಸೊ ಈ ಥರ ಒಂದು ಪುಸ್ತಕಗಳನ್ನ, ಈ ಥರ ಒಂದು ಗ್ರಂಥಗಳನ್ನ ನೀವು ಓದಬೇಡಿ. ಯಾಕಂದರೆ ಅಲ್ಲಿ ಭಗವಂತನ ಬಗ್ಗೆ ಯಾವುದು ಇಲ್ಲ, ಸಂಪರ್ಕ ಇಲ್ಲ, ಭಗವಂತನಿಗೆ ಸಂಬಂಧಪಟ್ಟಿದ್ದ ಯಾವ ವಿಷಯಗಳು ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಶ್ಲೋಕ ಮಾಡೋಣ, ಇಲ್ಲ ಚಾಂಟಿಂಗ್ ಮಾಡೋಣ? 5:30 ಹೆಂಗಾದ್ರೂ ಸ್ವಲ್ಪ ಓದಂದ್ರೆ ಓದೋಣ. ದೊಡ್ಡದು ಶ್ಲೋಕ ಇದು, ದೊಡ್ಡದು ತುಂಬ ದೊಡ್ಡದು. ನಾಳೆ ನೋಡೋಣ. ಸರಿ ಹಿಂಗೇನಿದಂಗೆ ದೊಡ್ಡದೇನದು ಅದೆಲ್ಲ ಒಳ್ಳೆ ವಿಷಯಗಳೆಲ್ಲ ಇದೆ, ಆದರೆ ಜನ ಓದಲ್ಲ ಅಂತಾರೆ. ಓದೋಣ ಅಷ್ಟೇ ಕರೆಕ್ಟ್. ದೇವಸ್ಥಾನಕ್ಕೆ ಬಾ ಅಂದರೆ ಬರಲ್ಲ. ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ದುಡ್ಡು ಮಕ್ಕ ನೋಡ್ತಾರೆ, ಎಷ್ಟು ಕೊಡಬೇಕು, ಎಷ್ಟು ಆಗುತ್ತೆ, ಏನು ಅಂತ. ಪುಸ್ತಕ ತೆಗಿಬೇಕಂದ್ರೆ ಒಳ್ಳೆ ದೇವ್ರ ದೀಪ ಅಣಿಸ್ಬಿಟ್ಟು ಭಾಗವತ ಪುಸ್ತಕ ತೆಗಿಬೇಕು ಅಂತ ಹೇಳಿದ್ರೆ ಎಷ್ಟಾಗುತ್ತೆ, ಏನಾಗುತ್ತೆ, ಸರಿಗಿರ್ತದೆ. ಎಷ್ಟಾಗುತ್ತೆ, ಮಾಡಿದ್ರೆ ಆ ಟೈಮ್ಗಳು ಕರೆಕ್ಟ್ ಆಗಿರುತ್ತೆ. ಆಧ್ಯಾತ್ಮಿಕಕ್ಕೆ ನಾವು ಟೈಮ್ ಕೊಟ್ಟು ಟೈಮೇ ಸಾಕಾಗಲ್ಲ. ಸಾಕಾಗಲ್ಲ. ಟೈಮೇ ಸಾಕಾಗಲ್ಲ, ಎಷ್ಟಿದ್ರೂ ಟೈಮ್ ಸಾಕಾಗಲ್ಲ. ಜೊತೆ ಬೇಕು ಓದಕ್ಕೆ. ಜೊತೆ ಬೇಕು. ಭಕ್ತರ ಜೊತೆ ಇದ್ರೆ ನಾವು ಎಷ್ಟು ಬೇಕಾದ್ರೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಯಾರು ಅಷ್ಟೇ ಒಂದ್ 4-5 ಜನ ಇದ್ರೆ ಒಂದ್ ಮನ್ಸಿಗೆ ಹಾ, ತೃಪ್ತಿ. ಓದಕ್ಕೂ ಜನ ಇರ್ತೈತೆ. ಆ ಥರ ಇಲ್ಲ ಅಂದ್ರೆ ನಾವು ಓದ್ತಾ ಇರ್ಬೇಕಷ್ಟೇ. ಓದೋದು, ಕೇಳೋದು, ಏನೋ ಒಂದು ಮಾಡ್ತಾ ಇರ್ಬೇಕು.